ಸಚಿವ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ 13 ಶಾಸಕರು ಸಂಸದರ ಜೊತೆ ಅಜ್ಮೇರ್ ಪ್ರವಾಸಕ್ಕೆ ತೆರಳಿ ಮೋಜು ಮಸ್ತಿಯಲ್ಲಿ ತೊಡಗಿತ್ತು. ಕೆಲ ದಿನಗಳವರೆಗೆ ಅಲ್ಲೇ ಬಿಡಬೇಕಾಗಿದ್ದಂತ ತಂಡ ಇದೀಗ ದಿಢೀರ್ ಅಂತ ನವದೆಹಲಿಗೆ ವಾಪಸ್ ಆಗ್ತಿದೆ. ಈ ದಿಢೀರ್ ಬೆಳವಣಿಗೆಗೆ ಕಾರಣ ಏನು ಅಂತೀರಾ? ಈ ಸ್ಟೋರಿ ನೋಡಿ. ರಾಜಸ್ಥಾನದಲ್ಲಿ ಕೈ ಶಾಸಕರ ಮೋಜು ಮಸ್ತಿ. ಶಾಸಕರ ಅಜ್ಮೇರ್ ಪ್ರವಾಸಕ್ಕೆ ಹೈಕಮಾಂಡ್ ಗರಂ. ಎಸ್, ನಿನ್ನೆ ರಾಜಸ್ಥಾನದ ಅಜ್ಮೇರ್ಗೆ ತೆರಳಿರುವ ಸಚಿವ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಕಾಂಗ್ರೆಸ್ನ 13 ಶಾಸಕರ ತಂಡ ಇಂದು ಅಜ್ಮೇರ್ ದರ್ಗಾಕ್ಕೆ ತೆರಳಿ ಚಾದರ ಸೇವೆಯನ್ನ ಮಾಡಿದೆ. ಪುಷ್ಕರ್ನ ಬ್ರಹ್ಮದೇಗುಲಕ್ಕೆ ಭೇಟಿ ನೀಡಿ ದರ್ಶನವನ್ನು ಪಡೆದಿದೆ. ಕೈ ಶಾಸಕರ ಈ ನಡೆ ಇದೀಗ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ತಲ್ಲಣವನ್ನ ಮೂಡಿಸಿದೆ. ಹೈಕಮಾಂಡ್ ಅವಕೃಪೆಗೂ ಒಳಗಾಗಿದೆ. ಸರ್ಕಾರದಲ್ಲಿ ಗೊಂದಲ ಬಗೆಹರಿದಿಲ್ಲ, ಪ್ರವಾಸ ಬೇಕಿತ್ತೆ. ಕೆಪಿಸಿಸಿ ಅಧ್ಯಕ್ಷರಿಗೆ ವರದಿ ನೀಡುವಂತೆ ಹೈಕಮಾಂಡ್ ತಾಕೀತು. ಇನ್ನು ಶಾಸಕರ ಪ್ರವಾಸದ ಬಗ್ಗೆ ಈಗಾಗಲೇ ಹೈಕಮಾಂಡ್ಗೆ ಕೆಲವರು ದೂರು ನೀಡಿದ್ದಾರೆ. ಸಮ್ಮಿಶ್ರ ಸರ್ಕಾರ ಗೊಂದಲದಲ್ಲಿರುವಾಗ ಶಾಸಕರು ಪ್ರವಾಸ ಹೋಗಿದ್ದು ಸರಿಯೇ? ಅವರು ಪ್ರವಾಸ ಹೋಗಿದ್ದಾರೋ ಶಕ್ತಿ ಪ್ರದರ್ಶನಕ್ಕೆ ಹೋಗಿದ್ದಾರೋ? ಕೆಲವರು ಬಿಜೆಪಿ ನಾಯಕರ ಸಂಪರ್ಕದಲ್ಲಿದ್ದಾರಂತೆ. ಇದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿ ಅಂತ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ವೇಣುಗೋಪಾಲ್ಗೆ ಸೂಚನೆ ನೀಡಿದ್ದಾರೆ. ಹೀಗಾಗಿ ಪ್ರವಾಸದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ವರದಿಯನ್ನ ನೀಡುವಂತೆ ಇದೀಗ ವೇಣುಗೋಪಾಲ್ ದೂರವಾಣಿ ಮೂಲಕ ಕೆಪಿಸಿಸಿ ಅಧ್ಯಕ್ಷರಿಗೆ ತಾಕೀತು ಮಾಡಿದ್ದಾರಂತೆ. ಆದರೆ ಡಿಸಿಎಂ ಪರಮೇಶ್ವರ್ ಚುನಾವಣಾ ಸಂದರ್ಭದಲ್ಲಿ ಚಾದರ ಹೊದಿಸುವುದಾಗಿ ಬೇಡಿಕೊಂಡಿದ್ರಂತೆ. ಹೀಗಾಗಿ ಹೋಗಿದ್ದಾರೆ, ಅದರಲ್ಲಿ ತಪ್ಪೇನಿದೆ ಅಂತ ಸಮರ್ಥಿಸಿಕೊಂಡ್ರು. ಎಲ್ಲ ಅವರೇನೋ ಅರ್ಕೆ ಮಾಡ್ಕೊಂಡಿದ್ರೇನೋ ಹೋಗಿದ್ದಾರೆ, ಅದೇನು ದೊಡ್ಡ ವಿಚಾರ. ಈಗ ತಿರುಪತಿಗೆ ಅರ್ಕೆ ಮಾಡ್ಕೊಂಡಿರೋರು ತಿರುಪತಿಗೆ ಹೋಗ್ತಾರೆ, ಅಲ್ಲಿಗೆ ಅರ್ಕೆ ಮಾಡ್ಕೊಂಡಿರೋ ಹೋಗಿದ್ದಾರೆ. ಎಲ್ಲ ಫ್ರೆಂಡ್ಸ್ ಬರ್ರಿ ಹೋಗೋಣ ಅಂತ ಮಾತಾಡ್ಕೊಂಡು ಏನು ಫ್ರೆಂಡ್ಶಿಪ್ ಬೇಡದೇನ್ರಿ? ಒಳ್ಳೆ ಕಥೆ ಆಯ್ತಾರೆ. ಅದು ಒಂಥರ ಇರ್ಬೋದೇನೋ, ಅದು ಒಂಥರ ಎಲ್ಲ ಗುಂಪು ಫ್ರೆಂಡು, ಈ ಫ್ರೆಂಡ್ಶಿಪ್ಪು ಇದೆಲ್ಲ ನಡೀತಾ ಇರ್ತದೆ. ಅದಕ್ಕೆ ನನ್ನ ದೃಷ್ಟಿನಲ್ಲಿ ಅದಕ್ಕೆಲ್ಲ ಯಾವ ರಾಜಕೀಯ ಇದನ್ನು ಸೇರಿಸುವ ಅಗತ್ಯ ಇಲ್ಲ. ಒಂದು ಪಕ್ಷದ ಸರ್ಕಾರ ಇದ್ದಿದ್ರೆ ಇದು ಸಮಸ್ಯೆ. ಈಗ ನಾಳೆ ನಾನು ಹೋದಾಗ ನನ್ನ ಜೊತೆನಲ್ಲಿ ಒಂದು 10 ಜನ ಬಂದ್ರೆ. ಇದೀಗ ಹೈಕಮಾಂಡ್ ವಾರ್ನಿಂಗ್ ನಿಂದ ಬೆಚ್ಚಿ ಬಿದ್ದಿರುವ ಶಾಸಕರ ತಂಡ ಇದೀಗ ಅಜ್ಮೇರ್ನಿಂದ ನವದೆಹಲಿಗೆ ಪ್ರಯಾಣ ಬೆಳೆಸಿದೆ. ಇಂದು ನವದೆಹಲಿಯಲ್ಲಿಯೇ ತಂಗಲಿರುವ ಶಾಸಕ ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿ ಪ್ರವಾಸದ ಬಗ್ಗೆ ಸ್ಪಷ್ಟನೆ ನೀಡಲಿದ್ದಾರೆ. ಒಟ್ನಲ್ಲಿ 2 ವರ್ಷಗಳ ಬಳಿಕ ರಮೇಶ್ ಜಾರಕಿಹೊಳಿ ಅವರನ್ನ ಬದಲಿಸಿ ಸತೀಶ್ ಜಾರಕಿಹೊಳಿಗೆ ಅವಕಾಶ ಕೊಡುವುದಾಗಿ ಕಾಂಗ್ರೆಸ್ ಹೈಕಮಾಂಡ್ ಹೇಳಿತ್ತು. ಮುಂದೊಂದು ದಿನ ಅಧಿಕಾರ ಕಳೆದುಕೊಳ್ಳುವುದು ನಿಜ ಅಂದುಕೊಂಡ ರಮೇಶ್ ಜಾರಕಿಹೊಳಿ ತಮ್ಮ ಶಕ್ತಿ ಪ್ರದರ್ಶನ ಮಾಡೋಕೆ ಮುಂದಾಗಿದ್ರು ಎನ್ನಲಾಗ್ತಿದೆ. ಆದ್ರೆ ಇದೀಗ ಹೈಕಮಾಂಡ್ ಖಡಕ್ ವಾರ್ನಿಂಗ್ ನಿಂದಾಗಿ ದೆಹಲಿಗೆ ವಾಪಸ್ ಆಗಿದೆ. ಇದರಿಂದ ಪ್ರವಾಸದ ಹೆಸರಲ್ಲಿ ಪಕ್ಷಕ್ಕೆ ಅಂಟಿಕೊಳ್ಳುತ್ತಿದ್ದ ಡ್ಯಾಮೇಜ್ ಕಂಟ್ರೋಲ್ ಅನ್ನ ಹೈಕಮಾಂಡ್ ತಪ್ಪಿಸಿದೆ. ಶಿವಕುಮಾರ್ ಜೋಹಳ್ಳಿ, ಪೊಲಿಟಿಕಲ್ ಬ್ಯೂರೋ, TV5, ಬೆಂಗಳೂರು.